ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನಗೆ ಕೇಳಿದ್ರು, ನನಗೊಂದು ಕನಸಿತ್ತು ಕಣೋ, ಆ 1 ಲಕ್ಷ ಹೌಸಿಂಗ್ ಸ್ಕೀಮ್ ಏನು ಸ್ಟೇಜಲ್ಲಿದೆ ಅಂತ. ಆಮೇಲೆ ಮನೆ ಮುಖ್ಯಮಂತ್ರಿಗೆ ನಾನು ಮಾಹಿತಿನ ಕೊಟ್ಟೆ. ಸರ್, ತಾವು ನಿಗದಿ ಮಾಡಿದರೆ 6 ಲಕ್ಷನ ನಿಗದಿ ಮಾಡಿದ್ರಿ, ಈ BJP ಸರ್ಕಾರ ಬಂದು ಅದಕ್ಕೆ 11,20,000 ಮಾಡಿದ್ರು ಅಂದಿದ್ದಕ್ಕೆ ಮನೆ ಮುಖ್ಯಮಂತ್ರಿ ಒಂದು ಮಾತಂದರು, ಎಲ್ಲಿಂದ ಬಡವ್ರು ತರೋಕ್ಕೆ ಸಾಧ್ಯ ಕಣೋ, ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಆಯಿತು, ಮಾಡಿದಾರೆ ಅವರು. ಇನ್ನೂ 1 ಲಕ್ಷ ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ, 1 ಲಕ್ಷ ಕಡಿಮೆ ಮಾಡುವಂಥ ಕ್ಯಾಬಿನೆಟಲ್ಲಿ ತಂದು 1 ಲಕ್ಷನ ಮಾನ್ಯ ಮುಖ್ಯಮಂತ್ರಿಗಳು ಕಡಿಮೆ ಮಾಡಿದ್ರು. ಅದ್ರ ಜೊತೆಯಲ್ಲಿ ನಾವು ಏನು ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು, 1 ಲಕ್ಷ ಕಡಿಮೆ ಮಾಡಿ ಅದು ಒಂದು ಕೆಲಸ ಮಾಡು, ಬಡವ್ರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ, ಅವ್ರು 2-2.5 ಲಕ್ಷನ ಕಟ್ಟಲಿ, ಮಿಕ್ಕಿದ ಬ್ಯಾಂಕ್ ಲೋನ್ ಮಾಡಿಸ್ಕೊಡಿ ಅವ್ರಿಗೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು. ಎಲ್ಲ ಬ್ಯಾಂಕ್ ಅವ್ರನ್ನ ಕರೆಸಿದೆ, ನಾನು ಭಾಳಷ್ಟು ಮೀಟಿಂಗ್ ಮಾಡಿದೆ. ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬಂದಿಲ್ಲ. ಕಾರಣ ಅಂದರೆ ಬಡವ್ರಿಗೆ ಲೋನ್ ಕೊಡಬೇಕಾದ್ರೆ ಅವ್ರೇನೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ, ಅವ್ರು ಸಿಬಿಲ್ ಇರಲಿಲ್ಲ. ಯಾರೂ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಮುಂದೆ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ಯಾರು ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬರ್ತಾಯಿಲ್ಲ, ನ್ಯಾಷನಲೈಸ್ ಬ್ಯಾಂಕಲ್ಲಿ ತೊಗೊಂಡ್ರೆ 6-7% ಇಂಟ್ರೆಸ್ಟ್ ಆಗ್ತದೆ, ಅವ್ರು ಸಿಬಿಲ್ ಇಲ್ಲ, ಯಾರೂ ಬ್ಯಾಂಕ್ ಅವ್ರು ಮುಂದೆ ಬರ್ತಾ ಇಲ್ಲ, ಪ್ರೈವೇಟ್ ಬ್ಯಾಂಕ್ ಅವ್ರು ಬರ್ತಾವ್ರೆ, ಅವ್ರ ಇಂಟ್ರೆಸ್ಟ್ ಬಂದು 11-12% ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ, ಇಲ್ಲ ಬಡವರು ಅಷ್ಟು ಕಟ್ಟೋಕ್ಕಾಗಲ್ಲ, ನ್ಯಾಷನಲೈಸ್ ಬ್ಯಾಂಕಲ್ಲಿ ನೀನು 5 ಲಕ್ಷ ಲೋನ್ ತೊಗೊಂಡ್ರೆ ಬರೀ 5,000 EMI ಕಟ್ಟಬೇಕಾಗ್ತದೆ. ಈಗ ಅವರು ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ 8,500 ಆಗ್ತದೆ, ಹಾಗಾಗಿ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಿರ್ಗಾ ಕ್ಯಾಬಿನೆಟಲ್ಲಿ ತಂದದು, ಇಲ್ಲ ಬಡವ್ರು ದುಡ್ಡು ಕಟ್ಟೋಕ್ಕಾಗಲ್ಲ, ನ್ಯಾಷನಲ್ ಬ್ಯಾಂಕ್ ಏನು ರೇಟ್ ಇದೆ ಅದೇ ಅವ್ರು ಕೊಳ್ಳಿ, ಮಿಕ್ಕಿದ ಡಿಫ್ರೆನ್ಸ್ ಅಮೌಂಟು ಸರ್ಕಾರ ವತಿಯಿಂದ ಕೊಡ್ತೀನಂತ 1,600 ಕೋಟಿ ಕೊಡ್ತೀನಂತ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಅಂದರೆ ಇಷ್ಟೇ ನಾನು ಹೇಳೋದು, ಇದು ತಾವು ಇಷ್ಟೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬೇರೆಯವ್ರಿಗೆ ನಮಗೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಯಾವ ಚುನಾವಣೆ ಬಂದಿದೆ, ಜನಗಳು ಮಧ್ಯೆ ಹೋದರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಾವು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ BJP ಅವರು ಅವ್ರ ಸಾಧನೆಯನ್ನು ತೋರಿಸಿ ಮತ ಕೇಳಿದಾರ? ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ತಾವು, ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು.